ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಶ್ರೀಲಂಕಾ ವರ್ಸಸ್ ಇಂಗ್ಲೆಂಡ್ ಈ ಎರಡು ತಂಡದ ಒಂದು ಪ್ಲೇಯಿಂಗ್ 11 ಬಗ್ಗೆ ಚರ್ಚೆ ಮಾಡೋಣ. ಫಸ್ಟ್ ಓಡಿಯನ್ನು ಆಡ್ತಾ ಇದ್ದಾರೆ ಇಂಗ್ಲೆಂಡ್ ಮತ್ತು ಶ್ರೀಲಂಕಾದವರು. ಈ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಈ ಒಂದು ಪಂದ್ಯ ಡೇಟ್ ಬಂದುಬಿಟ್ಟು ಜನವರಿ 22ನೇ ತಾರೀಕು ನಡೀತೈತೆ. ಇದು ಟೈಮಿಂಗ್ ಯಾವ ಗಂಟೆ ಇರ್ತಪ್ಪ ಅಂದರೆ ಮಧ್ಯಾಹ್ನ 2:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಶ್ರೀಲಂಕಾದಲ್ಲಿ ಸೀರೀಸ್ ಆಗ್ತಾಯಿದೆ ಅಂತ ಹೇಳ್ಬೋದು. ಈ ಒಂದು ವೆನ್ಯೂ ಎಲ್ಲಿ ಬರುತ್ತಪ್ಪ ಅಂತಂದರೆ ಇದು ಪ್ರೇಮ್ದಾಸ್ ಸ್ಟೇಡಿಯಂ ಕೊಲಂಬೋದಲ್ಲಿ ಈ ಒಂದು ಪಂದ್ಯ ಶ್ರೀಲಂಕಾದಲ್ಲಿ ನಡೀತಿದೆ. ನಿಮ್ಮೊಂದು 11 ಆಟಗಾರ ಪಟ್ಟಿ ಯಾವ ಥರ ಇರುತ್ತೆ ಅದೇ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ಪಂದ್ಯದಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನು ಕಮೆಂಟ್ನಲ್ಲಿ ಮಾಡಿ ಅಂತ ಹೇಳ್ತಾ, ಇವಾಗ ನಾವು ಶ್ರೀಲಂಕಾ ತಂಡದ 11 ಆಟಗಾರ ಪಟ್ಟಿಯನ್ನು ನೋಡೋಣ. ಓಪನರ್ ಆಗಿ ಪತುಮ್ ನಿಸಂಕ ಅಂತ ಬರ್ತಾರೆ. ಇವರು ಯಂಗ್ಸ್ಟರ್ ತುಂಬ ಲಯದಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇವ್ರ ಜೊತೆಗೆ ಓಪನರ್ ಆಗಿ ಕಮಿಲ್ ಮಿಶರ್ ಅಂತ ಬರ್ತಾರೆ. ಇವರು ಯಾವ ಥರ ಆಡ್ತಾರೆ ನೋಡೋಣ. ಯಂಗ್ಸ್ಟರ್ ಆಗಿದ್ದಾರೆ ಇವರು. ಹಾಗೆ ಮೂರನೇ ಪೊಸಿಷನಲ್ಲಿ ಯಾರು ಬರ್ತದೆ, ಕುಶಾಲ್ ಮೆಂಡಿಸ್ ಅವರು ಬರ್ತಾರೆ ವಿಕೆಟ್ ಕೀಪರ್ ಆಗಿ. ಇವ್ರು ಯಾವ ಥರ ಬ್ಯಾಟಿಂಗ್ ಆಡ್ತಾರೆ ನೋಡೋಣ. ಈ ಒಂದು ಪಂದ್ಯದಲ್ಲಿ ಇವರು ಎಷ್ಟು ರನ್ ಹೊಡಿತಾರೆ. ಹಾಗೆ 4ನೇ ಪೊಸಿಷನಲ್ಲಿ ಸಮಾರ ವಿಕ್ರಮ್ ಅಂತ ಬರ್ತಾರೆ. ಇವರು ಓಡಿಯಲ್ಲಿ ಶ್ರೀಲಂಕಾ ಪರವಾಗಿ ಅತ್ಯುತ್ತಮ ರನ್ ನೋಡಿದ್ದಾರೆ. 5ನೇ ಪೊಸಿಷನಲ್ಲಿ ಜನಿತ್ ಲಿಯನಗೆ ಅಂತ ಬರ್ತಾರೆ ಯಂಗ್ಸ್ಟರ್. ಇವ್ರು ಯಾವ ಥರ ಆಡ್ತಾರೆ ಈ ಒಂದು ಪಂದ್ಯದಲ್ಲಿ ನೋಡೋಣ. ಹಾಗೆ 6ನೇ ಪೊಸಿಷನಲ್ಲಿ ಯಾರು ಬರ್ತಾರೆ ಅಂದರೆ ಅಸಲಂಕಾ ಅವರು ಬರ್ತಾರೆ. ಇವರು ಕ್ಯಾಪ್ಟನ್ ಆಗಿ ಬರ್ತಾರೆ. ಇವರು ಯಾವ ಥರ ಎಷ್ಟು ರನ್ ನೋಡಿದ್ದಾರೆ ನೋಡೋಣ ಈ ಒಂದು ಪಂದ್ಯದಲ್ಲಿ. ಹಾಗೆ 7ನೇ ಪೊಸಿಷನಲ್ಲಿ ಕಮಿಂಡು ಮೆಂಡೆಸ್ ಅವರು ಬರ್ತಾರೆ. ಇವರು ಲೆಗ್ ಸ್ಪಿನ್ ಮಾಡ್ತಾರೆ, ಆಫ್ ಸ್ಪಿನ್ ಮಾಡ್ತಾರೆ, ಒಳ್ಳೆ ಆಲ್ರೌಂಡರ್ ಅಂತ ಹೇಳ್ಬೋದು. ಹಾಗೆ 8ನೇ ಪೊಸಿಷನಲ್ಲಿ ಅಸರಂಗ ಅಂತ ಬರ್ತಾರೆ. ಇವರು ಲೆಗ್ ಸ್ಪಿನ್ನರ್ ಆಗಿ ಬರ್ತಾರೆ. ಹಾಗೆ ಒಳ್ಳೆ ಆಲ್ರೌಂಡರ್ ಅಂತ ಹೇಳ್ಬೋದು. ಹಾಗೆ 9ನೇ ಪೊಸಿಷನಲ್ಲಿ ತೀಕ್ಷಣ್ ಅಂತ ಬರ್ತಾರೆ. ಇವರು ಮಿಸ್ಟ್ರಿ ಸ್ಪಿನ್ನರ್. ಇವ್ರು ಯಾವ ಥರ ಎಷ್ಟು ವಿಕೆಟ್ ತೆಗಿತಾರೆ ನೋಡೋಣ ಈ ಒಂದು ಪಂದ್ಯದಲ್ಲಿ. ಹಾಗೆ 10ನೇ ಪೊಸಿಷನಲ್ಲಿ ಬರ್ತಾರೆ ಅಂದರೆ ಫರ್ನಾಂಡೋ ಅಂತ ಬರ್ತಾರೆ. ಇವ್ರು ಯಾವ ಥರ ಸ್ಪೆಲ್ ಮಾಡ್ತಾರೆ ನೋಡೋಣ ಈ ಒಂದು ಪಂದ್ಯದಲ್ಲಿ ನೋಡೋಣ. ಹಾಗೆ 11ನೇ ಪೊಸಿಷನಲ್ಲಿ ಯಾರು ಬರ್ತಾರೆ ಅಂತ ರತ್ನ ಯಾಕೆ ಅಂತ ಬರ್ತಾರೆ. ಇವ್ರು ಯಂಗ್ಸ್ಟರ್. ಈ ಒಂದು ಪಂದ್ಯದಲ್ಲಿ ಯಾವ ಥರ ಸ್ಪೆಲ್ ಮಾಡ್ತಾರೆ ನೋಡೋಣ, ಎಷ್ಟು ವಿಕೆಟ್ ತೆಗಿತಾರೆ ನೋಡೋಣ. ಇದು ಶ್ರೀಲಂಕಾ ತಂಡದ 11 ಆಟಗಾರ ಪಟ್ಟಿ ಆಗುತ್ತೆ. ಇವಾಗ ನಾವು ಇಂಗ್ಲೆಂಡ್ ತಂಡದ 11 ಆಟಗಾರ ಪಟ್ಟಿ ಯಾವ ಥರ ಇರುತ್ತೆ ನೋಡೋಣ. ಈ ಒಂದು ಪಂದ್ಯದಲ್ಲಿ ಯಾರು ವಿನ್ ಆಗ್ತಾರೆ ಹೇಳಿ. ಹಾಗೆ ಓಪನರ್ ಆಗಿ ಬೆನ್ ಟಕೆಟ್ ಅಂತ ಬರ್ತಾರೆ. ಇವರು ಲೆಫ್ಟ್ ಹ್ಯಾಂಡ್ ಬರ್ತಾರೆ. ಇವ್ರು ಯಾವ ಥರ ಆಡ್ತಾರೆ ನೋಡೋಣ. ಹಾಗೆ ಇವ್ರ ಜೊತೆ ಓಪನಿಂಗ್ ಆಗಿ ಜಾಕ್ ಕ್ರಾಲಿ ಅಂತ ಬರ್ತಾರೆ. ಇವರು ಒಳ್ಳೆ ಬ್ಯಾಟರ್ ಅಂತ ಹೇಳ್ಬೋದು. ಈ ಒಂದು ಸೀರೀಸಲ್ಲಿ ಎಷ್ಟು ರನ್ ನೋಡಿದ್ದಾರೆ ನೋಡೋಣ. ಹಾಗೆ 3ನೇ ಪೊಸಿಷನಲ್ಲಿ ಹ್ಯಾರಿ ಬ್ರೂಕ್ ಅಂತ ಬರ್ತಾರೆ. ಇವರು ಕ್ಯಾಪ್ಟನ್ ಆಗಿ ಬರ್ತಾರೆ ಯಂಗ್ಸ್ಟರು. ಇವರು ಈ ಒಂದು ಶ್ರೀಲಂಕಾ ಸೀರೀಸ್ ಎಷ್ಟು ರನ್ ನೋಡಿದ್ದಾರೆ, ಯಾವ ಫಾರ್ಮಲ್ಲಿದ್ದಾರೆ ನೋಡೋಣ. ಹಾಗೆ 4ನೇ ಪೊಸಿಷನಲ್ಲಿ ಜೋ ರೂಟ್ ಬರ್ತಾರೆ. ಇವರು ಟೆಸ್ಟಲ್ಲಿ ಉತ್ತಮವಾಗಿ ಆಡಿದ್ದಾರೆ ಅಂತ ಹೇಳೋದು. ಈ ಒಂದು ಓಡಿಯೋದಲ್ಲಿ ಯಾವ ಥರ ಆಡುತ್ತಾರೆ ನೋಡೋಣ. ಹಾಗೆ 5ನೇ ಪೊಸಿಷನಲ್ಲಿ ಟ್ಯಾಮ್ ಬಂಟನ್ ಅಂತ ಬರ್ತಾರೆ. ಇವರು ಯಾವ ಥರ ಆಡ್ತಾರೆ ಈ ಒಂದು ಪಂದ್ಯದಲ್ಲಿ ನೋಡೋಣ. ಯಂಗ್ಸ್ಟರು ಇವಾಗ ಡೆಬ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. 6ನೇ ಪೊಸಿಷನ್ ವಿಲ್ ಜಾಕ್ಸ್. ಇವರು ಒಳ್ಳೆ ಬಿಗ್ ಇನ್ನಿಂಗು ಮತ್ತು ಹಾಗೆ ಆಲ್ರೌಂಡರ್ ಅಂತ ಕೇಳ್ಪಟ್ಟಿದ್ದೀವಿ. ಹಾಗೆ 7ನೇ ಪೊಸಿಷನಲ್ಲಿ ಯಾರು ಬರ್ತಾರೆ ರೆಹಾನ್ ಅಹಮದ್ ಅಂತ ಬರ್ತಾರೆ. ಇವರು ಲೆಗ್ ಸ್ಪಿನ್ನರ್ ಆಗಿ ಬರ್ತಾರೆ. ಇವರು ಎಷ್ಟು ವಿಕೆಟ್ ತೆಗಿತಾರೆ ಈ ಒಂದು ಪಂದ್ಯದಲ್ಲಿ ನೋಡೋಣ. ಹಾಗೆ 8ನೇ ಪೊಸಿಷನಲ್ಲಿ ಶ್ಯಾಮ್ ಕರನ್ ಅಂತ ಬರ್ತಾರೆ. ಇವರು ಒಳ್ಳೆ ಆಲ್ರೌಂಡರ್ ಅಂತ ಹೇಳ್ಬೋದು. ಈ ಒಂದು ಪಂದ್ಯದಲ್ಲಿ ಯಾವ ಥರ ಸ್ಪೆಲ್ಲು ಮತ್ತು ಬ್ಯಾಟಿಂಗ್ ಆಡ್ತಾರೆ ನೋಡೋಣ. 9ನೇ ಪೊಸಿಷನ್ ಲಿಯಾಮ್ ಡಾವ್ಸನ್ ಅಂತ ಬರ್ತಾರೆ. ಇವರು ಯಾವ ಥರ ಬಾಲಿಂಗು ಮತ್ತು ಬ್ಯಾಟಿಂಗ್ ಆಡ್ತಾರೆ ನೋಡೋಣ. ಈ ಪಂದ್ಯದಲ್ಲಿ ಎಷ್ಟು ವಿಕೆಟ್ ತೆಗಿತಾರೆ ನೋಡೋಣ. 10ನೇ ಪೊಸಿಷನ್ ಆದಿಲ್ ರಶೀದ್ ಅವರು ಬರ್ತಾರೆ. ಇವ್ರು ಲೆಗ್ ಸ್ಪಿನ್ನರ್. ಯಾವ ಥರ ಎಷ್ಟು ಚೆನ್ನಾಗಿ ಸ್ಪೆಲ್ ಆಗ್ತಾರೆ ನೋಡೋಣ. 11ನೇ ಪೊಸಿಷನಲ್ಲಿ ಬ್ರ್ಯಾಂಡನ್ ಕ್ರಾಶ್ ಅಂತ ಬರ್ತಾರೆ.